Hello everyone, welcome back to English Classroom. Here this is K.N. Patil. Today I am continuing the previous lesson, that is a village cricket match. In the meanwhile, things were happening below on the terrestrial sphere. Indeed, the situation was rapidly becoming what the French call momentary. In the first place, the blacksmith forgot his sprained ankle and set out at a capital rate for the other end, roaring in a great voice as he went, "Come on, Joe!" The baker, who was running on behalf of invalid, also set out, and he also roared, "Come on, Joe!" And side by side, like a pair of high-stepping hackneys, the pair cantered along. From the other end, Joe set out on his mission, and he roared, "Come on, Bill!" So, all three came on, and everything would have been all right, so far as the running was concerned, had it not been for the fact that Joe very naturally ran with his head thrown back and his eyes goggling at the hawk-like cricket ball. Yes, in the previous class we already discussed that how blacksmith hit the ball very hardly and how that ball was still in the sky. ಆ ಬ್ಲ್ಯಾಕ್ಸ್ಮಿತ್ ಜೋರಾಗಿ ಆ ಬಾಲನ್ನು ಹೊಡೆದ ಮೇಲೆ ಆ ಒಂದು ಬಾಲ್ ಎಷ್ಟೋ ಹೊತ್ತು ಆಕಾಶದಲ್ಲಿ ಹಾಗೆ ನಿಂತ್ಕೊಂಡಿದೆ ಅನ್ನೋ ರೀತಿ ಕಾಣ್ತಾ ಇತ್ತು. ಅದನ್ನು ನಾವು ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಅದು ನಿಮಗೆ ಇನ್ನೂ ಆ ಒಂದು ಲೆಸನ್ನನ್ನು ನೋಡಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಒಂದು ಲಿಂಕ್ ಏನು ಕಾಣ್ತಾ ಇದೆ ಆ ಲಿಂಕಿಗೆ ಹೋಗ್ಬಿಟ್ಟು ನೀವು ಆ ವಿಡಿಯೋವನ್ನು ನೋಡಿಕೊಂಡು ಮತ್ತೆ ವಾಪಸ್ ಬರ್ಬೋದು. ಹಾಗೆ ಬ್ಲ್ಯಾಕ್ಸ್ಮಿತ್ ಒಂದು ಹೊಡೆದಂತಹ ಬಾಲ್ ಇನ್ನೂ ಆಕಾಶದಲ್ಲಿ ಇರಬೇಕಾದ್ರೆ ಇಲ್ಲಿ ಭೂಮಿ ಮೇಲೆ ಟೆರೆಸ್ಟ್ರಿಯಲ್ ಸ್ಪೇರ್ ಮೀನ್ಸ್ ಇಲ್ಲಿ ಅರ್ತ್ ಮೇಲೆ ಅನೇಕ ಒಂದು ಫನಿ ಇನ್ಸಿಡೆಂಟ್ಗಳು, ಅಂದರೆ ಆ ಗ್ರೌಂಡಲ್ಲಿ ಆಟ ಆಡ್ತಾ ಇರ್ತಕ್ಕಂಥ ಒಂದು ಗ್ರೌಂಡಲ್ಲಿ ಅನೇಕ ಫನಿ ಇನ್ಸಿಡೆಂಟ್ಗಳು ನಡೀತಾ ಇರ್ತವೆ. ಅವು ಯಾವ್ಯಾವುದು ಅಂತಕ್ಕಂಥದ್ದನ್ನು ಒಂದೊಂದಾಗಿ ನೋಡೋಣ. ಈಗ ಮೊದಲನೇದಾಗಿ ಯಾವ ಫನಿ ಇನ್ಸಿಡೆಂಟಪ್ಪ ಅಂದರೆ, ಆ ಬ್ಲ್ಯಾಕ್ಸ್ಮಿತ್ ಏನು ಹೆಲ್ಪ್ ರನ್ನರನ್ನು ಕರ್ಕೊಂಡು ಬಂದಿದ್ದ, ಅವನ ಒಂದು ಸ್ಪ್ರೈನ್ಡ್ ಆ್ಯಂಕಲ್ ಕಾಲಿನಲ್ಲಿ ನೋವು ಏನಿತ್ತಲ್ವ ಅದರ ಸಲುವಾಗಿ ಒಬ್ಬ ಹೆಲ್ಪ್ ರನ್ನರನ್ನು ಕರ್ಕೊಂಡು ಬಂದಿದ್ದ. ಅವನು ಬಾಲನ್ನು ಮೇಲ್ಗಡೆ ಹೊಡೆದಾಗ ಆ ಹೆಲ್ಪ್ ರನ್ನರ್ ಇದ್ದಾನೆ ಅನ್ನೋದನ್ನು ಕೂಡ ಮರೆತು ಅವನು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಡ್ತಾ ಅವನು ಯಾರನ್ನು ಕರೀತಾನೆ, ಎದುರುಗಡೆ ಇರ್ತಕ್ಕಂಥ ಒಂದು ಪೋಸ್ಟ್ಮನ್ ಅವನನ್ನು ಜೋ ಅಂತ ಕರಿತಾ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಕಮಾನ್ ಜೋ ಅಂತ ಹೇಳಿಬಿಟ್ಟು ಅವನು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಓಡ್ತಾ ಇರಬೇಕಾದ್ರೆ ಅವನ ಕಾಲಿನ ನೋವು ಕೂಡ ಮರಿತಾನೆ ಮತ್ತು ಅವನಿಗೆ ಹೆಲ್ಪ್ ರನ್ನರ್ ಆಗಿ ಬಂದಂತಹ ಒಬ್ಬ ಬೇಕರನ್ನು ಕೂಡ ಮರೆತು ಬಿಡ್ತಾನೆ ಅವನು. ಇನ್ನು ಬ್ಲ್ಯಾಕ್ ಸ್ಮಿತ್ಗೆ ಹೆಲ್ಪ್ ರನ್ನರ್ ಆಗಿ ಬಂದಂತಹ ಒಂದು ಬೇಕರ್ ಸಹ ತನ್ನ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಕೂಡ ಓಡಲಿಕ್ಕೆ ಕಮಾನ್ ಜೋ ಅಂತೇಳಿ ಆ ಒಂದು ಪೋಸ್ಟ್ಮನನ್ನು ಕರೀತಾ ಅವನು ಮತ್ತೊಂದು ಕಡೆ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವರಿಬ್ಬರು ಓಡ್ತಾ ಇರೋದು ಯಾವ ರೀತಿ ಕಾಣುತ್ತಪ್ಪ ಅಂದರೆ ಹೈ ಸ್ಟೆಪ್ಪಿಂಗ್ ಹ್ಯಾಕ್ನೀಸ್, ಅಂದರೆ ಜೋಡಿ ಕುದುರೆಗಳು ಓಡೋ ರೀತಿಲಿ ಕಾಣ್ತಾ ಇರುತ್ತೆ. ಆ ಜೋಡಿ ಕುದುರೆಗಳು ಯಾವ ರೀತಿ ಸ್ಪೀಡಾಗಿ ಓಡ್ತಾವೋ ಹಾಗೆ ಇವರು ಕೂಡ ಆ ಸ್ಪೀಡಾಗಿ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ಯಾಂಟರ್ಡ್ ಅಲಾಂಗ್ ಮೀನ್ಸ್ ಒಂದು ಜೋರಾಗಿ ಅಂದರೆ ಸ್ಪೀಡಾಗಿ ಓಡ್ತಕ್ಕಂಥದ್ದು ಅಂತ. ಹೀಗೆ ಒಂದು ಕಡೆಯಿಂದ ಬ್ಲ್ಯಾಕ್ ಸ್ಮಿತ್ ಮತ್ತು ಬೇಕರ್ ಇಬ್ಬರು ಒಂದು ಜೋಡಿ ಕುದುರೆಗಳ ರೀತಿಯಲ್ಲಿ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಎದುರುಗಡೆ ಇದ್ದಂಥ ಬ್ಯಾಟಿಂಗ್ ಮಾಡ್ತಾ ಇದ್ದಂತಹ ಜೋ ಸಹ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಸಹ ಕಮಾನ್ ಬಿಲ್ ಅಂತ ಜೋರಾಗಿ ಕೂಗ್ತಾ ಎದುರುಗಡೆಯಿಂದ ಓಡಿ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಮೂವರು ಕೂಡ ಅಲ್ಲಿ ಜೋರಾಗಿ ಓಡ್ತಾ ಇರೋದನ್ನು ನಾವು ಚಿತ್ರದಲ್ಲಿ ಕಾಣಬಹುದು. ಹೀಗೆ ಓಡ್ತಾ ಇರಬೇಕಾದ್ರೆ ಜೋ ತನ್ನ ಕಣ್ಣುಗಳನ್ನು ಆ ಒಂದು ಆಕಾಶದಲ್ಲಿದ್ದಂತಹ ಒಂದು ಬಾಲ್ ಕಡೆ ಫಿಕ್ಸ್ ಮಾಡ್ಕೊಳ್ತಾನೆ, ಅಂದರೆ ಅದ್ರ ಕಡೆನೇ ನೋಡ್ತಾ ಓಡ್ತಾ ಇರ್ತಾನೆ. And this in itself would not have mattered if it had not been for the fact that the blacksmith and the baker also very naturally ran with their heads turned not only upwards but also backwards as well, so that the two gazed at the ball with an alarming sort of squint and a truly terrific kink in their necks. Half feet down the pitch, the three met with a magnificent clang, reminiscent of early happy days in the tournament. Ring at Ashibedalajush at the hopes of the village fell with the resounding fall of their three champions. Here we can see another funny incident. ಒಂದು ಕಡೆಯಿಂದ ಜೋ ತನ್ನ ಕತ್ತನ್ನು ಬಾಲ್ ಕಡೆ ತಿರುಗಿಸ್ಬಿಟ್ಟು ಮೇಲ್ಗಡೆ ನೋಡ್ತಾ ಓಡ್ತಾ ಇರಬೇಕಾದ್ರೆ ಇಲ್ಲಿ ಈ ಕಡೆಯಿಂದ ಬೇಕರ್ ಮತ್ತು ಬ್ಲ್ಯಾಕ್ ಸ್ಮಿತ್ ಇಬ್ಬರೂ ಸಹ ಆ ಬಾಲ್ ಕಡೆನೇ ಅವರು ಕೂಡ ಬಾಲ್ ಕಡೆನೇ ನೋಡ್ತಾ ಓಡ್ತಾ ಇರ್ತಾರೆ. ಅವರಿಬ್ಬರು ಕೇವಲ ಮೇಲ್ಗಡೆ ನೋಡೋದಷ್ಟೇ ಅಲ್ಲ, ಬ್ಯಾಕ್ವರ್ಡ್ಸ್ ಅಂದರೆ ಹಿಂದ್ಗಡೆ, ಅಂದರೆ ಆ ಬಾಲ್ ತಮ್ಮ ಹಿಂದೆ ಇರುತ್ತೆ. ಆ ಮೇಲ್ಗಡೆ ಆಕಾಶದಲ್ಲಿ ಹಿಂದೆ ಇದ್ದಂತಹ ಬಾಲನ್ನು ನೋಡ್ತಾ ಅವರು ಇಬ್ಬರು ಕೂಡ ಓಡ್ತಾ ಇರ್ತಾರೆ.
ಹಿಯರ್ ಕಿಂಕ್ ಇನ್ ದೇರ್ ನೆಕ್ ಅಂತಕ್ಕಂಥ ಒಂದು ವರ್ಡನ್ನು ನಾವು ನೋಡ್ಬೋದು. ಅಂದರೆ ಬ್ಯಾಕ್ವರ್ಡ್ ಟರ್ನ್ ಆಫ್ ದೇರ್ ನೆಕ್, ಆ ನೆಕ್ಕನ್ನು ಹಿಂದ್ಗಡೆ ತಿರುಗಿಸ್ಬಿಟ್ಟು ನೋಡ್ತಾ ಇರ್ತಕ್ಕಂಥದ್ದು ಅಂತ. ಹಾಗೆ ಆ 3 ಬ್ಯಾಟ್ಸ್ಮನ್ಗಳು ಮೇಲ್ಗಡೆ ನೋಡ್ತಾ ಹಾಗೆ ಓಡಿ ಬರ್ತಾ ಇರಬೇಕಾದ್ರೆ ಆ ಒಂದು ಪಿಚ್ನ ಮಧ್ಯದಲ್ಲಿ ಬಂದುಬಿಟ್ಟು 3 ಒಬ್ಬರಿಗೊಬ್ಬರು ಡ್ಯಾಶ್ ಮಾಡಿ ಡಿಕ್ಕಿ ಹೊಡೆದ್ಬಿಟ್ಟು ಕೆಳಗಡೆ ಬಿದ್ದುಬಿಡ್ತಾರೆ. ಕೇವಲ ಅಲ್ಲಿ ಕೆಳಗಡೆ ಬಿದ್ದಿದ್ದು ಅವ್ರ 3 ಮಾತ್ರ ಅಲ್ಲ, ಆ ಒಂದು ಮ್ಯಾಚನ್ನು ನೋಡಲಿಕ್ಕೆ ಬಂದಂತಹ ಒಂದು ಇಂಗ್ಲೆಂಡಿನ ಹಳ್ಳಿಗರು ಏನಿದ್ರು, ಜನ ಏನಿದ್ರು, ಅವರ ಹೋಪ್ಸ್ ಕೂಡ ಕೆಳಗಡೆ ಬಿದ್ದಕ್ಕಾಗುತ್ತೆ. ಯಾಕಂದರೆ ಅವರು ತಮ್ಮ ಟೀಮ್ ವಿನ್ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಅಲ್ಲಿ ಬಂದಿರ್ತಾರೆ. ಈಗ ಅವ್ರು 3 ಕೆಳಗಡೆ ಬಿದ್ದಿದ್ದರಿಂದ ಅವರೊಂದು ಆಸೆ ಭರವಸೆಗಳು ಕೂಡ ಕೆಳಗಡೆ ಬಿದ್ದುಬಿಟ್ಟು ಅಂತಕ್ಕಂಥ ಒಂದು ಒಪಿನಿಯನನ್ನು ರೈಟರ್ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಿಯರ್ Ashbadaljush is a village name. But what of the fielding side? Things were not so well with them. If there was doubt and confusion among the warriors of Fort London, there was also uncertainty and disorganization among the ranks of the invaders. Their main trouble was the excessive concentration of their force in the neighborhood of the wicket. Napoleon laid it down that it was impossible to have too many men upon a battlefield, and he used to do everything in his power to call off every available man for a battle. Mr. Hodge, after a swift glance at the ascending ball and a swift glance at the disposition of his troops, disagreed profoundly with the emperor's dictum. He had too many men for too many, and all except the youth in the blue silk jumper and the mighty Boone were moving towards strategical positions underneath the ball, and not one of them appeared to be aware that any of the other existed. ಇಲ್ಲಿ ಮೊದಲಿಗೆ ನಾವು ಬ್ಯಾಟ್ಸ್ಮನ್ಗಳು ಯಾವ ರೀತಿ ಕನ್ಫ್ಯೂಸ್ ಮಾಡಿಕೊಂಡು ಒಬ್ಬರಿಗೊಬ್ಬರು ಡ್ಯಾಶ್ ಮಾಡಿಕೊಂಡು ಕೆಳಗಡೆ ಬಿದ್ದರು ಅಂತಂಥದ್ದನ್ನು ನೋಡಿದ್ವಿ. ಈಗ ನಾವು ಒಂದು ಫೀಲ್ಡಿಂಗ್ ಸೈಡಲ್ಲೂ ಕೂಡ ಆ ರೀತಿಯಾದಂತಹ ಒಂದು ಕನ್ಫ್ಯೂಷನ್ ಏನಿತ್ತೋ ಅದನ್ನು ನಾವು ನೋಡಬಹುದು. ಅವರ ಕನ್ಫ್ಯೂಷನ್ ಏನಾಗಿದೆ ಈಗ ಡೀಟೇಲಾಗಿ ನೋಡೋಣ. ಆ 3 ಬ್ಯಾಟ್ಸ್ಮನ್ಗಳು ಒಂದು ರನ್ನನ್ನು ತೆಗೆದುಕೊಳ್ಳಲಿಕ್ಕೆ ಯಾವ ರೀತಿ ಓಡ್ತಾ ಇದ್ರೋ ಅದೇ ರೀತಿ ಇಲ್ಲಿ ಎಲ್ಲ ಫೀಲ್ಡರ್ಸ್ಗಳು ಕೂಡ ಆ ಆಕಾಶದಲ್ಲಿದ್ದಂತಹ ಒಂದು ಬಾಲನ್ನು ಕ್ಯಾಚ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಬಿಟ್ಟು ಆ ಆಕಾಶದ ಕಡೆನೇ ನೋಡ್ತಾ ಇರ್ತಾರೆ. ಅವರಲ್ಲಿಯೂ ಕೂಡ ಈಗ ಸಾಕಷ್ಟು ಕನ್ಫ್ಯೂಷನ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ನಮ್ಮ ಒಂದು ರೈಟರ್ ಆ ನೆಪೋಲಿಯನ್ನ ಒಂದು ಯುದ್ಧ ತಂತ್ರಗಾರಿಕೆಯನ್ನು ನಮ್ಮ ಕ್ರಿಕೆಟ್ ಮ್ಯಾಚ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಆ ನೆಪೋಲಿಯನ್ ಏನು ಮಾಡ್ತಾ ಇರ್ತಾನೆ ಅಂದರೆ ಯುದ್ಧಗಳ ಸಂದರ್ಭದಲ್ಲಿ ತನ್ನ ಎಲ್ಲ ಪ್ರಜೆಗಳನ್ನು ರಣರಂಗಕ್ಕೆ ಕರೆಸ್ತಾ ಇರ್ತಾನೆ. ಹಾಗೆ ಯುದ್ಧ ಮಾಡಲಿಕ್ಕೆ ಅನೇಕ ಪ್ರಜೆಗಳೆಲ್ಲರೂ ಹೇಗೆ ಸೇರಿಕೊಳ್ತಾರೋ ಹಾಗೆ ಇಲ್ಲಿ ಆ ಫೀಲ್ಡರ್ಸ್ಗಳೆಲ್ಲ ಆ ಒಂದು ಬಾಲನ್ನು ಹಿಡಿಲಿಕ್ಕೆ ಎಲ್ಲರೂ ಒಂದು ಕಡೆ ಸೇರ್ತಾ ಇರ್ತಾರೆ. ಇದನ್ನು ತಕ್ಷಣವೇ ಆ ಒಂದು ಕ್ಯಾಪ್ಟನ್ ಆಗಿದ್ದಂತಹ ಮಿಸ್ಟರ್ ಹಾಡ್ಜ್ ನೋಡ್ತಾನೆ. ಆ ಬಾಲ್ ಕಡೆ ಎಲ್ಲರೂ ನುಗ್ಗಿ ಹೋಗೋದನ್ನು ನೋಡಿಬಿಟ್ಟು ಇವರು ಏನಾದರೂ ಎಲ್ಲರೂ ಸೇರಿದರೆ ಖಂಡಿತವಾಗಿಯೂ ಆ ಕ್ಯಾಚನ್ನು ಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅವನು ತೀರ್ಮಾನಿಸಿ ಆ ಒಂದು ನೆಪೋಲಿಯನ್ನ ಡಿಕ್ಟಮ್ ಏನಿತ್ತು, ಅವನ ಒಂದು ತತ್ವ ನೀತಿ ಏನಿತ್ತೋ ಅದನ್ನು ಇವನು ಒಪ್ಪುವುದಿಲ್ಲ. ಅಂದರೆ ಎಲ್ಲರೂ ಒಂದೇ ಕಡೆ ಸೇರಿದರೆ ಆ ಕ್ಯಾಚ್ ಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ನಿರ್ಧಾರಕ್ಕೆ ಆ ಕ್ಯಾಪ್ಟನ್ ಬರ್ತಾನೆ. ಆ ಸಂದರ್ಭದಲ್ಲಿ ಎಲ್ಲ ಉಳಿದಂತಹ ಫೀಲ್ಡರ್ಸ್ ಏನಿದ್ರು ಇಬ್ಬರನ್ನು ಮಾತ್ರ ಬಿಟ್ಟು, ಅವರಿಬ್ಬರು ಯಾರಪ್ಪ ಅಂದರೆ ಆ ಮ್ಯಾನ್ ಇನ್ ಬ್ಲೂ ಜಂಪರ್ ಮತ್ತು ಬೂನ್, ಇವರಿಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಆ ಒಂದು ಬಾಲ್ ಎಲ್ಲಿ ಕೆಳಗಡೆ ಬೀಳ್ತಾ ಇರುತ್ತೋ ಆ ಪ್ಲೇಸಲ್ಲಿ ಬಂದುಬಿಟ್ಟು ಎಲ್ಲರೂ ಸೇರಿಕೊಳ್ತಾರೆ. ಅಲ್ಲಿಗೆ ಓಡಿ ಬರ್ತಾ ಇದ್ದಂತಹ ಯಾವುದೇ ಫೀಲ್ಡರ್ಗೂ ಕೂಡ ಇನ್ನೊಬ್ಬ ಫೀಲ್ಡರ್ ಅಲ್ಲಿ ಬರ್ತಾ ಇದ್ದಾನೆ, ಆ ಕಡೆನೇ ಬರ್ತಾ ಇದ್ದಾನೆ, ಓಡಿ ಬರ್ತಾ ಇದ್ದಾನೆ ಅಂತಕ್ಕಂಥದ್ದು ಯಾರ ಗಮನಕ್ಕೂ ಕೂಡ ಬರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದೇ ಪ್ಲೇಸಲ್ಲಿ ಗುಂಪಾಗಿ ಸೇರಿಕೊಳ್ತಾ ಇದ್ದಾರೆ. ಈಗ Boone had not moved because he was more or less in the right place. But then Boone was not likely to bring off the catch, especially after the episode of the last ball. Major Hawker shouting, "Mine, mine," in a magnificently self-confident voice, was coming up from the bowler's end like a battle cruiser. Mr. Harcourt had obviously lost sight of the ball altogether, if indeed he had ever seen it, for he was running round and round Boone and giggling foolishly. Livingstone and Southcott, the two cracks, were approaching competently. ಆ ಬೂನ್ ತಾನಿದ್ದಂತಹ ಸ್ಥಳದಿಂದ ಯಾಕೆ ಮುಂದಕ್ಕೆ ಹೋಗ್ತಾ ಇರೋಲ್ಲ ಅಂದರೆ ಅವನಿದ್ದಂತಹ ಸ್ಥಳದಲ್ಲಿನೇ, ಆ ಸ್ಥಳದ ಹತ್ತಿರನೇ ಆ ಬಾಲ್ ಕೆಳಗಡೆ ಬೀಳ್ತಾ ಇರುತ್ತೆ.
ಇನ್ನೊಂದು ವಿಷಯ ಏನಪ್ಪ ಅಂದರೆ ಆ ಒಂದು ಲಾಸ್ಟ್ ಬಾಲ್ ನಾವು ಪ್ರೀವಿಯಸ್ ಬಾಲ್ ನೋಡಿದ್ವಿ, ಆ ಬಾಲ್ ಬಂದುಬಿಟ್ಟು ಅವನ ಮಿಡ್ರಿಫಿಗೆ ಜೋರಾಗಿ ಏಟ್ ಬಿದ್ದಿರುತ್ತೆ, ಅದರಿಂದ ತುಂಬ ನೋವನ್ನು ಪಟ್ಟಿರ್ತಾನೆ. ಹಾಗಾಗಿ ಆ ಬಾಲ್ ಅಲ್ಲೇ ಕೆಳಗಡೆ ಬೀಳ್ತಾ ಇದ್ದರೂ ಕೂಡ ಅವನು ಕ್ಯಾಚ್ ಹಿಡಿತಾನೆ ಅಂತಕ್ಕಂತಹ ಯಾವುದೇ ಗ್ಯಾರಂಟಿ ಅಲ್ಲಿ ಇರೋದಿಲ್ಲ. ಅಲ್ಲೇ ಇದ್ದಂತಹ ಮತ್ತೊಬ್ಬ ಫೀಲ್ಡರ್ ಮೇಜರ್ ಹಾಕರ್ ಜೋರಾಗಿ ಕೂಗ್ತಾ ಮೈನ್ ಅಂದರೆ ಅದು ಕ್ಯಾಚ್ ನನಗೆ ಸೇರಿದ್ದು, ನಾನು ಹಿಡಿತೀನಿ, ನನಗೆ ತುಂಬ ಸುಲಭವಾಗಿ ಸಿಗುತ್ತೆ ಅಂತಕ್ಕಂಥ ಒಂದು ಕಾನ್ಫಿಡೆಂಟ್ ವಾಯ್ಸ್ನಿಂದ ಆ ಜೋರಾಗಿ ಕೂಗ್ತಾ ಯಾವ ರೀತಿ ನುಗ್ಗಿ ಬರ್ತಾನೆ ಅಂದರೆ ಒಂದು ಬ್ಯಾಟಲ್ ಕ್ರೂಜರ್ ಥರ ನುಗ್ಗಿ ಬರ್ತಾನೆ. ಹಿಯರ್ ದ ರೈಟರ್ ಈಸ್ ಕಂಪೇರಿಂಗ್ ದ ಮೂಮೆಂಟ್ ಆಫ್ ಮೇಜರ್ ಹಾಕರ್ ಟು ಬ್ಯಾಟಲ್ ಕ್ರೂಜರ್. ಸೊ ದಿಸ್ ಈಸ್ ಎ ಸಿಮಿಲಿ. ಇನ್ನು ಅಲ್ಲಿಯೇ ಇದ್ದಂತಹ ಮತ್ತೊಬ್ಬ ಫೀಲ್ಡರ್ ಮಿಸ್ಟರ್ ಹ್ಯಾರ್ಕಟ್, ಅವನು ಮೊದಲಿಗೆ ಬಾಲ್ ನೋಡ್ತಾ ಇದ್ನೋ, ಈಗ ಅವನಿಗೆ ಆ ಬಾಲ್ ಸರಿಯಾಗಿ ಎಲ್ಲಿದೆ ಅಂತಕ್ಕಂಥದ್ದು ಕಾಣೋದಿಲ್ಲ. ಅವನ ಒಂದು ದೃಷ್ಟಿ ಬೇರೆ ಕಡೆ ಹೋಗಿಬಿಡುತ್ತೆ. ಅವನಿಗೆ ಆ ಬಾಲ್ ಎಲ್ಲಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅವನು ಸುಮ್ಮನೆ ಸುತ್ತಲೂ ಅಲ್ಲಿ ಬೂನನ್ನು ಸುತ್ತಲೂ ಹಾಗೆ ಸುತ್ತ ಹಾಕ್ತಾ ಇರ್ತಾನೆ ಮತ್ತು ಹುಚ್ಚನ ಥರ ನಗ್ತಾ ಇರ್ತಾನೆ. ಗಿಗ್ಲಿಂಗ್ ಮೀನ್ಸ್ ಸುಮ್ಮನೆ ನಗೋದು ಅಂತ. ಅಲ್ಲೇ ಇದ್ದಂತಹ ಮತ್ತಿಬ್ಬರು ಫೀಲ್ಡರ್ಸ್ ಯಾರು ಅಂದರೆ ಲಿವಿಂಗ್ ಸ್ಟೋನ್ ಮತ್ತು ಸೌತ್ಕಾಟ್. ಅವರಿಬ್ಬರು ಸಹ ತಮಗಿಬ್ಬರಿಗೂ ಕಾಂಪಿಟಿಷನ್ ಬಿಟ್ಟಿದ್ದಾರೋ ಎನ್ನೋ ರೀತಿಯಲ್ಲಿ ಆ ಒಂದು ಪ್ಲೇಸ್ಗೆ ಇಬ್ಬರು ಓಡೋಡಿ ಬರ್ತಾ ಇರ್ತಾರೆ. Either of them would catch it easily. Mr. Hodge had not only to choose between them and coming to a swift decision. He yelled above the din. He was Livingstone. Southcott, a disciplined cricketer, stopped dead. Then Mr. Hodge made a fatal mistake. He remembered Livingstone's two missed sitters and he reversed his decision and wrote, "Yours, Bobby." Mr. Southcott obediently started again, while Livingstone, who had not heard the second order, went straight on. Captain Hodge had restored the status quo. ಅಂದರೆ ನಾವಿಲ್ಲಿ ಮೊದಲೇ ಹೇಳಿದಂತೆ ಲಿವಿಂಗ್ ಸ್ಟೋನ್ ಮತ್ತು ಸೌತ್ಕಾಟ್ ಆ ಒಂದು ಬಾಲ್ ಬೀಳ್ತಾ ಇರತಕ್ಕಂಥ ಒಂದು ಪ್ಲೇಸ್ ಕಡೆ ಓಡಿ ಬರ್ತಾ ಇರ್ತಾರೆ. ಇಲ್ಲಿ ಏನಪ್ಪ ಅಂದರೆ ಆ ಒಂದು ಬಾಲ್ ಬೀಳ್ತಕ್ಕಂತಹ ಒಂದು ಪ್ಲೇಸ್ ಏನಿತ್ತೋ ಆ ಲಿವಿಂಗ್ ಸ್ಟೋನ್ ಮತ್ತು ಸೌತ್ಕಾಟ್ಗೆ ಕ್ಯಾಚ್ ಹಿಡಿಲಿಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ಒಂದು ಪ್ಲೇಸ್ ಆಗಿತ್ತು. ಆ ಲಿವಿಂಗ್ ಸ್ಟೋನ್ ಮತ್ತು ಸೌತ್ಕಾಟ್ ಇಬ್ಬರು ಏನು ಓಡಿ ಬರ್ತಾ ಇದ್ದಾರೋ ಅದನ್ನು ನೋಡಿದಂತಹ ಕ್ಯಾಪ್ಟನ್ ಅವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಈ ಕ್ಯಾಚನ್ನು ಹಿಡಲಿಕ್ಕೆ ಹೇಳಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ಈಗ ಅವನು ಸ್ವಿಫ್ಟ್ ಡಿಸಿಷನ್ ತೊಗೋಬೇಕಾಗಿತ್ತು, ಅಂದರೆ ಬೇಗನೆ ನಿರ್ಧಾರ ತಗೋಬೇಕಾಗಿತ್ತು. ಇಲ್ಲ ಅಂದರೆ ಅವರಿಬ್ಬರು ಕನ್ಫ್ಯೂಸ್ ಮಾಡಿಕೊಂಡು ಒಬ್ಬರಿಗೊಬ್ಬರು ಆ ಬಾಲನ್ನು ಕೆಳಗಡೆ ಬೀಳ್ತಕ್ಕಂಥ ಒಂದು ಚಾನ್ಸ್ ಇತ್ತು. ಹಾಗಾಗಿ ಆ ಒಂದು ಕ್ಯಾಪ್ಟನ್ ಹೇಳ್ತಾನೆ, ಯುವರ್ಸ್ ಲಿವಿಂಗ್ ಸ್ಟೋನ್, ಅಂದರೆ ಲಿವಿಂಗ್ ಸ್ಟೋನ್ಗೆ ನೀನು ಕ್ಯಾಚ್ ಹಿಡಿಯಪ್ಪ, ಅದು ನಿನ್ನ ಕಡೆ ಇದೆ ಅಂಥೇಳಿ ಲಿವಿಂಗ್ ಸ್ಟೋನ್ಗೆ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂತಹ ಆ ಡಿಸಿಪ್ಲಿನ್ ಆಟಗಾರ ಸೌತ್ಕಾಟ್ ಏನು ಮಾಡ್ತಾನೆ, ತನ್ನ ಪಾಡಿಗೆ ತಾನು ಅಲ್ಲಿ ನಿಂತ್ಕೊಂಡು ಬಿಡ್ತಾನೆ. ಯಾಕಂದರೆ ತನ್ನ ಕ್ಯಾಪ್ಟನ್ ಹೇಳಿದ ರೀತಿಯಲ್ಲಿ ನಡ್ಕೋಬೇಕಾಗಿತ್ತು ಈಗ ಅವನು. ಆ ಒಂದು ಸಂದರ್ಭದಲ್ಲಿ ಕ್ಯಾಪ್ಟನ್ ಮಿಸ್ಟರ್ ಹಾಡ್ಜ್ ಏನು ಮಾಡಿಬಿಡ್ತಾನೆ, ಒಂದು ದೊಡ್ಡ ಮಿಸ್ಟೇಕನ್ನು ಮಾಡಿಬಿಡ್ತಾನೆ. ಏನು ಮಿಸ್ಟೇಕಪ್ಪ ಅಂದರೆ ಈಗಾಗಲೇ ಲಿವಿಂಗ್ ಸ್ಟೋನ್ ಎರಡು ಸುಲಭವಾಗಿರ್ತಕ್ಕಂತಹ ಕ್ಯಾಚ್ಗಳನ್ನು ಡ್ರಾಪ್ ಮಾಡಿರ್ತಾನೆ. ಅದನ್ನು ನೆನಪು ಮಾಡ್ಕೊಂಡ್ಬಿಟ್ಟು ಈಗ ತನ್ನ ನಿರ್ಧಾರವನ್ನು ಚೇಂಜ್ ಮಾಡ್ತಾ ಇದ್ದಾನೆ. ಅವನು ಕ್ಯಾಚ್ ಹಿಡಿಲಿಕ್ಕೆ ಲಿವಿಂಗ್ ಸ್ಟೋನ್ಗೆ ಮೊದಲೇ ಹೇಳಿದ್ನಲ್ವ, ಈಗ ಅದು ಬೇಡ ಅಂತ ಹೇಳಿಬಿಟ್ಟು ಸೌತ್ಕಾಟ್ಗೆ ನೀನು ಕ್ಯಾಚ್ ಹಿಡಿ ಅಂತ ಹೇಳಿಬಿಟ್ಟು ಸೌತ್ಕಾಟ್ಗೆ ಯುವರ್ಸ್ ಬಾಬಿ ಅಂತೇಳಿ ಜೋರಾಗಿ ಕೂಗ್ತಾನೆ. ಇದನ್ನು ಕೇಳಿಸಿಕೊಂಡಂತಹ ಮಿಸ್ಟರ್ ಸೌತ್ಕಾಟ್ ಮತ್ತೆ ತನ್ನ ಕ್ಯಾಪ್ಟನ್ ಹೇಳಿದ ರೀತಿಯಲ್ಲಿ ಆ ಒಂದು ಬಾಲನ್ನು ಕ್ಯಾಚ್ ಹಿಡಿಲಿಕ್ಕೆ ಮುಂದೆ ನುಗ್ಗಿ ಹೋಗ್ತಾನೆ. ಆದರೆ ಆ ಕ್ಯಾಪ್ಟನ್ ಯುವರ್ಸ್ ಬಾಬಿ ಅಂದರೆ ಸೌತ್ಕಾಟ್ಗೆ ಕ್ಯಾಚ್ ಹಿಡಿಲಿಕ್ಕೆ ಹೇಳಿದ್ದು ಲಿವಿಂಗ್ ಸ್ಟೋನ್ಗೆ ಕೇಳೋದಿಲ್ಲ. ಹಾಗಾಗಿ ಲಿವಿಂಗ್ ಸ್ಟೋನ್ ಸಹ ತನ್ನ ಪಾಡಿಗೆ ತಾನು ಕ್ಯಾಚ್ ಹಿಡಿಲಿಕ್ಕೆ ಮುಂದೆ ನುಗ್ಗಿ ಬರ್ತಾನೆ.